ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಬಜೆಟ್ ಭಾರತದ ಆರ್ಥಿಕ ಪ್ರಗತಿ ಚೆನ್ನಾಗಿದೆ ಮತ್ತು ಬಲಿಷ್ಠವಾಗಿದೆ ಅನ್ನೋದನ್ನ ಹೇಳುತ್ತೆ. ಯಾಕೆಂದ್ರೆ ಇದು ವಿಶ್ವಾದ್ಯಂತ ಹಲವಾರು ಆರ್ಥಿಕ ಸಮಸ್ಯೆಗಳು ಸವಾಲುಗಳು ಇದ್ದು ಏರುಪೇರಾದ್ರೂ ಕೂಡ ಭಾರತ ಆರ್ಥಿಕ ಪ್ರಗತಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಿದೆ. ಯಾಕೆಂದ್ರೆ ಇದು GDP ಕೂಡ 7 to 7.4% ಅಲ್ಲಿದೆ. ಆರ್ಥಿಕ ಸ್ಥಿರ ಮತ್ತು ಇನ್ಫ್ಲೇಷನ್ ಕೂಡ ಅರೌಂಡ್ 4%ಗೆ ಇದಾಗಿದೆ. ಅಂದ್ರೆ ಓವರ್ ಆಲ್ ಬಜೆಟ್ ಪ್ರೋಗ್ರೆಸ್ ಚೆನ್ನಾಗಿದೆ ಮತ್ತು ಹಲವಾರು ಉತ್ತಮವಾದಂತ ಅಂದ್ರೆ ಇದು ಯುವ ಶಕ್ತಿ ಬಜೆಟ್ ಅಂತಲೇ ಹೇಳಬೇಕು. ಯಾಕೆಂದ್ರೆ ಇದರಲ್ಲಿ ಸುಮಾರು ಯುವಕರಿಗೆ ಮತ್ತು ಸ್ಕಿಲ್ ಇದ್ದಂಥವ್ರಿಗೆ ಕೌಶಲ್ಯತೆ ಇದ್ದಂಥವ್ರಿಗೆ ಹಲವಾರು ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ. ಈಗ ಅದರಲ್ಲೂ ಕೂಡ ಬಹಳ ಮುಖ್ಯವಾದ ಹೆಲ್ತ್ ಸೆಕ್ಟರ್ ಅಲ್ಲೇ ತೆಗೆದುಕೊಂಡ್ರೆ ನೀವು ಸುಮಾರು 17 ಕ್ಯಾನ್ಸರ್ ಔಷಧಿಗಳಿಗೆ ಟೋಟಲಿ ಕಸ್ಟಮ್ಸ್ ಡ್ಯೂಟಿನ ಎಕ್ಸಮ್ಟ್ ಮಾಡಿದ್ದಾರೆ. ಅದು ಇದೊಂದು. ಮತ್ತು ಈಗ ನಿಮ್ಹಾನ್ಸ್ ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ನಿಮ್ಹಾನ್ಸ್ ಬೆಂಗಳೂರಿನಲ್ಲಿದೆ. ಅದೇ ಮಾದರಿಯಲ್ಲಿ ಉತ್ತರ ಭಾರತದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಇವತ್ತು ರಾಂಚಿಗೆ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ನಾವು ವೆಲ್ಕಮ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಓವರ್ ಆಲ್ ದೇಶದ ಹಿತದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಮತ್ತು ಇನ್ನೊಂದು ಇದು ಅಲೈಡ್ ಹೆಲ್ತ್ ಸೈನ್ಸಸ್ಗೆ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂದ್ರೆ ಇವಾಗ ಏನಾಗುತ್ತೆ, ನಮ್ಮ ಆರೋಗ್ಯ ವ್ಯವಸ್ಥೆ ಇದು ಗಟ್ಟಿ ಆಗ್ಬೇಕಾದ್ರೆ ಕೇವಲ ವೈದ್ಯರುಗಳಿಂದಲೇ ಆಗೋದಿಲ್ಲ. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಬೇಕು, ಅದ್ರ ಜೊತೆಗೆ ಸಪೋರ್ಟಿಂಗ್ ಸ್ಟಾಫ್ ಬೇಕು. ಸೊ ಅವರನ್ನ ತರಬೇತಿ ಕೊಡುವಂತದ್ದ ಒಂದು ಸುಮಾರು ಕಡೆ ಒಂದು ಮುಂದಿನ 5 ವರ್ಷದಲ್ಲಿ 1 ಲಕ್ಷ ನಾವು ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ನ ಟ್ರೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಅದೊಂದು ಉತ್ತಮವಾದಂತ ನಿರ್ಧಾರ. ಹಾಗಾಗಿ ಇನ್ನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಂದಂತ ಸಂದರ್ಭದಲ್ಲಿ ಸುಮಾರು ಇಂದಿನ ಬಜೆಟ್ ಅಲ್ಲಿ 11.2 ಲಕ್ಷ ಕೋಟಿ ಇತ್ತು. ಈಗ ಅದನ್ನ 12.5 ಲಕ್ಷ ಕೋಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಇನ್ಫ್ರಾಸ್ಟ್ರಕ್ಚರ್ ನಾವು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು ಅದರಲ್ಲಿ. ನಂತರ ಇನ್ನೊಂದು, ಪ್ರತಿ ಜಿಲ್ಲೆನಲ್ಲೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳನ್ನ ಕಟ್ಟಬೇಕು ಅಂತ. ಯಾಕೆಂದ್ರೆ ಇವಾಗ ಏನಾಗಿದೆ, ಕಾಲೇಜಸ್ ತುಂಬಾ ಇದೆ, ಆದ್ರೆ ಹಾಸ್ಟೆಲ್ಸ್ ಕಡಿಮೆ ಇದೆ. ಸೊ ಈ ರೀತಿ ಹಾಸ್ಟೆಲ್ಗಳನ್ನ ಮಾಡೋಂಥದ್ದು ಕೂಡ ಉತ್ತಮವಾದಂತ ಒಂದು ಕಾರ್ಯಕ್ರಮ. ಇನ್ನೊಂದು, ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್. ಈಗೇನಾಗಿದೆ, ಹಲವಾರು ಔಷಧಿಗಳನ್ನ ಹಲವಾರು ಇಂಪ್ಲಾಂಟ್ಸ್ ಗಳನ್ನ ನಾವು ವಿದೇಶದಿಂದ ನಾವು ಆಮದು ಮಾಡ್ಕೊತಾ ಇದೀವಿ. ಸೊ ಇದು ಒಂದು ಉತ್ತಮವಾದಂತ ಬೆಳವಣಿಗೆ. ಹಾಗಾಗಿ ಮತ್ತು NRIsಗೆ ವಿದೇಶದಲ್ಲಿ ಇರತಕ್ಕಂತ ನಮ್ಮವರಿಗೆ ಇಲ್ಲಿ ಬಂದು ಹೂಡಿಕೆ ಮಾಡ್ಲಿಕ್ಕೆ ಕೂಡ ಬಹಳ ರಿಯಾಯಿತಿಗಳನ್ನ ಕೊಟ್ಟಿದ್ದಾರೆ. ಮತ್ತು ಹೈ ವ್ಯಾಲ್ಯೂ ಕ್ರಾಪ್ಸ್, ಅದು ಕೋಕೋನಟ್ ಅಂದ್ರೆ ತೆಂಗು ಆಗ್ಬೋದು, ಕ್ಯಾಶ್ಯೂನಟ್ ಆಗ್ಬೋದು, ಅಥವಾ ಸ್ಯಾಂಡಲ್ವುಡ್ ಆಗ್ಬೋದು, ಅದಕ್ಕೂ ಕೂಡ ಉತ್ತಮವಾದಂತ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ನಂತರ ಈ ರೈಲ್ವೆ ಯೋಜನೆಗೆ ಬಂದಂದ್ರೆ ಹೈ ಸ್ಪೀಡ್ ಕಾರಿಡಾರ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ. ಈಗ ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಏನು, ಹೈದರಾಬಾದು ಇಂದ ಬೆಂಗಳೂರು, ಬೆಂಗಳೂರಿಂದ ಚೆನ್ನೈ. ಸೊ ಅಂದ್ರೆ ಈ ಹೈ ಸ್ಪೀಡ್ ಕಾರಿಡಾರ್ ಆದ್ರೆ ಅದು ಡೆವಲಪ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, 16ನೇ ಫೈನಾನ್ಸ್ ಕಮಿಷನ್ ನ ರೆಕಮೆಂಡೇಶನ್ ನ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ಶೇರ್ಗಳು 41% ಆಗುತ್ತೆ. ಒಟ್ಟಾರೆ ನಮ್ಮ ರಾಜ್ಯಕ್ಕೂ ಸುಮಾರು 1.5 ಲಕ್ಷ ಕೋಟಿ ಗ್ರಾಂಟ್ಸ್ ಬರುತ್ತೆ ಇದರಲ್ಲಿ. ಯಾಕೆಂದ್ರೆ ಅದೇ ಒಂದು ನಿರೀಕ್ಷೆ ಇತ್ತು. ಟ್ಯಾಕ್ಸ್ ಡೆವಲ್ಯೂಷನ್ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ನಿರೀಕ್ಷೆ ಏನಿತ್ತು, ಅದನ್ನ ಮಾಡಿದ್ದಾರೆ. ಅದರಿಂದ ನಾನು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಮತ್ತು ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವ್ರನ್ನ ನಾವು ಈ ವಿಚಾರದಲ್ಲಿ ಅಭಿನಂದಿಸಬೇಕಾಗುತ್ತೆ. ಯಾಕೆಂದ್ರೆ ನಾವು ಯಾವಾಗ್ಲೂ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ರಾಜ್ಯದ ಷೇರು ಜಾಸ್ತಿ ಆಗ್ಬೇಕು ಅನ್ನುವ ಕೂಗೇನಿತ್ತು, ಅದಕ್ಕೆ ಇದರಲ್ಲಿ ಉತ್ತರ ಸಿಕ್ಕಿದೆ. ನಂತರ ಇವತ್ತು ಫಿಶ್ ಎಕ್ಸ್ಪೋರ್ಟ್ ಆಗ್ಬೋದು, ಅದರಲ್ಲೂ ಕೂಡ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಕೂಡ MSMEಗೆ ಕೆಲವು ಚಾಂಪಿಯನ್ MSME ಮಾಡಬೇಕು ಅನ್ನೋದು, ಅದಕ್ಕೂ ಕೂಡ ಒತ್ತನ್ನ ಕೊಟ್ಟಿದ್ದಾರೆ. ನಂತರ ಈ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಏನಿತ್ತು, ಅದು ಏಪ್ರಿಲ್ ಇಂದನೇ ಅದು ಜಾರಿಗೆ ಬರುತ್ತೆ.
1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿತ್ತು, ಅದು ರಿಫಾರ್ಮ್ಸ್ ಬಂತು, ತಿದ್ದುಪಡಿ ಬಂತು, ಆ ವಿಧೇಯಕ ಕೂಡ ಪಾಸ್ ಆಯ್ತು ಲಾಸ್ಟ್ ಟೈಮ್. ಅದು ಐ ಮೀನ್ ಏಪ್ರಿಲ್ ಇಂದೇ ಅದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಕೆಲವು ಡಿಫಾಲ್ಟರ್ಸ್ಗೆ ಏನೇನು ಕೆಲವು ಕ್ರಿಮಿನಲ್ ಆಕ್ಟ್ ಏನಿತ್ತು ಅದು ಡಿಕ್ರಿಮಿನಲೈಸ್ ಆಗಿದೆ. ಇದರಿಂದ ಹೆಚ್ಚು ಉದ್ಯಮಿಗಳಿಗೆ ಸಹಾಯ ಆಗುತ್ತೆ. ಒಟ್ಟಾರೆ ಆಶಾದಾಯಕವಾಗಿದೆ ಮತ್ತು ಈ ಬಜೆಟ್ ರೈತ ಮತ್ತು ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಕೂಡ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.